ತುಂಬಾ ಜನ ಪೇರೆಂಟ್ಸು ಮತ್ತೆ ಸ್ಟೂಡೆಂಟ್ಸು ಕೇಳ್ತಾ ಇದ್ರಿ ಸರ್ ರೌಂಡ್ 2 ಅಲ್ಲಿ ನಾವು ಹೊಸ ಕಾಲೇಜ್ನ ಆಡ್ ಮಾಡ್ಬೋದು ಅಂತ. ಸೊ ಖಂಡಿತವಾಗಿಯೂ ನೀವು ರೌಂಡ್ 2 ಅಲ್ಲಿ ಆಪ್ಷನ್ಸ್ ಅಲ್ಲಿ ಹೊಸ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಸ್ನ ಆಡ್ ಮಾಡ್ಬೋದು. ಸೊ ತುಂಬಾ ಜನ ಸರ್ ನೀವು ವಿಡಿಯೋ ಮಾಡ್ತಾ ಇರೋದು ತುಂಬಾ ಲೇಟ್ ಆಗ್ಬಿಡ್ತು, ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಮಾಹಿತಿ, ಈಗೆಲ್ಲ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ. ಸೊ ನಮ್ಗೆ ಇನ್ನೂ ಕೆಲವು ಕಾಲೇಜಸ್ನ ಆಡ್ ಮಾಡೋದಕ್ಕೆ ಈಗ ಅವಕಾಶ ಸಿಗುತ್ತಾ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಈಗ ಖಂಡಿತ ಈಗ ಒಂದು ಅವಕಾಶ KU ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ತಗೊಂಡಿದ್ರೆ ನೀವು ಎಷ್ಟು ಕಾಲೇಜ್ ಬೇಕೋ ನಿಮ್ಗೆ ಈಗ ಮತ್ತೆ ಆಡ್ ಮಾಡ್ಕೊಳ್ಳಿ. ತುಂಬಾ ಜನ ಏನ್ ಮಾಡ್ತಿದ್ರು, ಒಂದು 10 ರಿಂದ 20 ಕಾಲೇಜ್ ಹಾಕಿದ್ರು. ಸೊ ಆ ಕಾಲೇಜಲ್ಲಿ ಸೀಟೇ ಅಲರ್ಟ್ ಆಗಿರ್ಲಿಲ್ಲ. ಸೊ ಈಗ ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈಗ ನೀವು ಹೊಸ ಕಾಲೇಜಸ್ನ ಆಡ್ ಮಾಡ್ಬೋದು. ಸೊ ಇದರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಈಗ ನೀವು ಮತ್ತೆ ಪ್ರಯಾರಿಟಿನ ನೀವು ಚೇಂಜ್ ಮಾಡ್ಕೊಬಹುದು. ಸೊ ಇದರಿಂದ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮ್ ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗುತ್ತೆ ಅಂತ. ಸೊ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಈಗ ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ನಿಮಗೆ ನೀವು ಇಷ್ಟಪಡುವಂತ ಕಾಲೇಜಸ್ ಸಿಗುತ್ತೆ. ಸುಮ್ಮನೆ ಆತರ ಬಿಟ್ಟು ಮ್ಯಾನೇಜ್ಮೆಂಟ್ ಅಲ್ಲಿ ಸೇರೋದಕ್ಕಿಂತ ಈ KA ಒಂದು ಕಡಿಮೆ ದುಡ್ಡಿಗೆ 1,30,000 ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ, ಏನಾದ್ರೂ ಪ್ರೈವೇಟ್ ಕಾಲೇಜಸ್ ಆದ್ರೆ. ಸೊ ಗೌರ್ಮೆಂಟ್ ಕಾಲೇಜ್ ಆದ್ರೆ ತುಂಬಾ ಕಡಿಮೆ ರೀಸನಬಲ್ ರೇಟ್ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಓದಕ್ಕೆ ಅವಕಾಶ ಇರುತ್ತೆ. ಸುಮ್ಮನೆ ಲಕ್ಷ ಕಾಲೇಜ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಆ ದುಡ್ಡನ್ನ ನೀವು ನಿಮ್ ಸ್ಕಿಲ್ ನ ಎನ್ಹಾನ್ಸ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೊಬಹುದು. ಸುಮ್ಮನೆ ಆತರ ಪಟ್ಬಿಟ್ಟು ಭಯ ಪಟ್ಬಿಟ್ಟು ಸೀಟ್ ಸಿಗೋದಿಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ಗೆ ಜಾಯ್ನ್ ಆಗಬೇಡಿ. ಸೊ CETಗೆ ವೆಯ್ಟ್ ಮಾಡಿ, ಈಗ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಆಪ್ಷನ್ ಎಂಟ್ರಿ ಮಾಡಿ. ಸೊ ತುಂಬಾ ಜನಕ್ಕೆ ಅವೇರ್ನೆಸ್ಸೇ ಇರಲಿಲ್ಲ. ಐ ಥಿಂಕ್ ನಾನು ತುಂಬಾ ಇಂಜಿನಿಯರಿಂಗ್ ಕಾಲೇಜ್ ಮೋರ್ ದೆನ್ 100 ಕಾಲೇಜ್ ಬಗ್ಗೆ ರಿವ್ಯೂ ಹೇಳಿದ್ದೀನಿ, ಎಲ್ಲಿದೆ ಲೊಕೇಶನ್, ಯಾವ ತರ ನೀವು ರೀಚ್ ಆಗ್ಬೋದು, ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಸೊ ನಾನೆಲ್ಲ ವಿಡಿಯೋಸ್ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಕಾಲೇಜಿಗೆ ನಾವು ಜಾಯ್ನ್ ಆದ್ರೆ ಒಳ್ಳೇದಾಗುತ್ತೆ ಅಂತ. ಐ ಥಿಂಕ್ ಇನ್ಕ್ಲೂಡಿಂಗ್ ಪ್ಲೇಸ್ಮೆಂಟ್ ಡೀಟೇಲ್ಸು ಎಲ್ಲ ನಾನು ಮಾಹಿತಿ ಎಲ್ಲ ವಿಡಿಯೋದಲ್ಲೂ ಕೊಟ್ಟಿದ್ದೀನಿ. ಸೊ ನಿಮಗೆ ಇಷ್ಟವಾದ ಕಾಲೇಜಸ್ನ ಲೀಸ್ಟ್ ಮಾಡ್ಕೊಳ್ಳಿ, ಫಸ್ಟ್ ಲೀಸ್ಟ್ ಮಾಡ್ಕೊಳ್ಳಿ. ಈಗ ಆ ಕಾಲೇಜಸ್ನೆಲ್ಲ ಆಡ್ ಮಾಡಿ. ಸೊ ನಿಮ್ ಕೈ ಲೀಸ್ಟ್ ಮಾಡ್ಕೊಳಕ್ ಆಗೋದಿಲ್ವಾ? ತುಂಬಾ ಜನ ಈಗ ನಿಮ್ಗೆ ನಾವು ಲೀಸ್ಟ್ ಮಾಡ್ಕೊಡ್ತೀವಿ, ನಮ್ ಸಜೆಷನ್ ಕೊಡ್ತೀವಿ ಅಂತೇಳಿ ತುಂಬಾ ಜನ ನಿಮ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಯಾರ್ದಾದ್ರೂ ಒಬ್ರದ್ದು ಸಜೆಷನ್ ತಗೊಳ್ಳಿ. ಸಜೆಷನ್ ತಗೊಳೋದ್ರಿಂದ ಖಂಡಿತ ನಿಮ್ಗೆ ನಷ್ಟ ಆಗೋದಿಲ್ಲ. ಸೊ ಲಕ್ಷಾಂತರ ರೂಪಾಯಿ ನೀವು ಮ್ಯಾನೇಜ್ಮೆಂಟ್ಗೆ 2 ಲಕ್ಷ 3 ಲಕ್ಷ ದುಡ್ಡು ಕಟ್ಟಕ್ ಹೋಗ್ತೀರಿ. ಅವ್ರು ಕೇಳೋ 1,000 2,000 ಕೊಟ್ರೆ ಅವರು ನಿಮ್ಗೋಸ್ಕರ 1 ಅವರ್ 2 ಅವರ್ ವರ್ಕ್ ಮಾಡ್ತಾರೆ. ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಯಾರನ್ನಾದ್ರೂ ಆಗ್ಲಿ ಕಾಂಟ್ಯಾಕ್ಟ್ ಮಾಡಿ ಒಂದು ಗೈಡೆನ್ಸ್ ತಗೊಂಡು ನೀವು ಅಡ್ಮಿಷನ್ಗೆ ನಿಮ್ಗೆ ಖಂಡಿತ KCET ಅಲ್ಲೇ ಸೀಟ್ ಸಿಗುತ್ತೆ. ಸೊ ಈಗ ನೀವು ಕೇಳ್ಬೋದು ಸರ್ ನೀವು ಅಡ್ಮಿಷನ್ಗೆ ಕೌನ್ಸಿಲಿಂಗ್ಗೆ ಹೆಲ್ಪ್ ಮಾಡ್ತಿದ್ರೆ, ಖಂಡಿತ ನಿಮ್ಗೆ ಏನಾದರೂ ಇಷ್ಟ ಇದ್ರೆ ನನ್ನ ಹತ್ರನೇ ಲೀಸ್ಟ್ ರೆಡಿ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ನನ್ನೂ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಒಂದು ಲೀಸ್ಟ್ ರೆಡಿ ಮಾಡ್ಕೊಡ್ತೀನಿ ನಿಮ್ಮ ರ್ಯಾಂಕಿಂಗ್ ಇದಕ್ಕೆ. ಸೊ ಒಂದು ರೀಸನಬಲ್ ರೇಟಲ್ಲಿ ಮಾಡೋಣ, ತೊಂದರೆ ಇಲ್ಲ. ತುಂಬಾ ಜನ ಕೇಳ್ತಿದ್ರು ಸರ್ ನೀವು ವಿಡಿಯೋಸ್ ಎಲ್ಲ ಚೆನ್ನಾಗಿದೆ, ಸೊ ನೀವು ಕೊಡ್ತಾರ ಮಾಹಿತಿ ಎಲ್ಲ ಚೆನ್ನಾಗಿದೆ, ನಮಗೆ ನೀವು ಮುಂಚೆನೇ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಈಗೆಲ್ಲ ನಾವು ಕಾಲೇಜಸ್ನೆಲ್ಲ ಎಂಟ್ರಿ ಮಾಡ್ಬಿಟ್ಟಿದ್ದೀವಿ, ಚಾಯ್ಸ್ 2 ಮತ್ತೆ ಚಾಯ್ಸ್ 3 ತಗೊಂಡಿದ್ದೀವಿ. ಈಗ ನಿಮ್ಮ ವಿಡಿಯೋಸ್ನ ನೋಡ್ಬೋದಷ್ಟೇ, ನಮಗೆ ಯಾವುದೇ ರೀತಿ ಉಪಯೋಗ ಆಗ್ತಿಲ್ಲ ಅಂತಿದ್ರು. ಸೊ ಈಗ ಮತ್ತೆ ಅವಕಾಶ ಸಿಕ್ಕಿದೆ, KE ಅದರ ಅವಕಾಶ ಕೊಟ್ಟಿದ್ದಾರೆ. ಸೊ ನೀವು ಈಗ ಕಾಲೇಜಸ್ನೆಲ್ಲ ನೋಡ್ಕೊಂಡಿದ್ದೀರಿ. ಮತ್ತೆ ನಿಮ್ಮ ರ್ಯಾಂಕಿಂಗ್ ತಕ್ಕಾಗಿ ಏನಾದರೂ ಲೀಸ್ಟ್ ಮಾಡಬೇಕು ಅಂದ್ರೆ ಖಂಡಿತ ನಾನು ಅಸಿಸ್ಟ್ ಮಾಡ್ತೀನಿ. ಸೊ ಜೊತೆಗೆ ಏನಾದರೂ ಇನ್ ಕೇಸ್ ನೀವು ಚಾಯ್ಸ್ 4 ತಗೊಂಡಿದ್ರೆ, ಚಾಯ್ಸ್ 4 ತಗೊಂಡು ಎಕ್ಸಿಟ್ ಆಗಿದ್ರೆ, ಇಲ್ಲ ನೀವು ಫಸ್ಟ್ ರೌಂಡ್ ಅಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದ್ರೆ KE ನಿಮಗೂ ಒಂದು ಅವಕಾಶ ಕೊಟ್ಟೆ. ಇದನ್ನು ತುಂಬಾ ಜನ ಡೌಟ್ ಕೇಳ್ತಾ ಇದ್ರು, ಸರ್ ನಾನು ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, KE ಮತ್ತೆ ನಾನು ಆಪ್ಷನ್ ಎಂಟ್ರಿಗೆ ಹೋಗ್ಲೇ ಇಲ್ಲ ಫಸ್ಟ್ ರೌಂಡ್ ಅಲ್ಲಿ ಅಂತ. ಸೊ ಈಗ ನೀವು ಮತ್ತೆ 750 ಅಮೌಂಟ್ ಕಟ್ಟಿ ಮತ್ತೆ ಎಂಟ್ರಿ ಆಗ್ಬೋದು. ಮತ್ತೆ ನೀವು ಕಾಲೇಜಸ್ನೆಲ್ಲ ಆಡ್ ಮಾಡ್ಕೊಂಡು ಮತ್ತೆ ಈಗ ಆಪ್ಷನ್ ಕೊಟ್ಟಿರೋದ್ರಿಂದ ಇಟ್ ಲೈಕ್ ಎ ಫ್ರೆಶ್. ಮತ್ತೆ ಏನ್ ನೀವು ಫಸ್ಟ್ ರೌಂಡ್ ಅಲ್ಲಿ ಮಾಡಿದಿರೋ ಸೇಮ್ ಪ್ರೊಸೀಜರು, ಹೊಸ ಕಾಲೇಜಸ್ ಆಡ್ ಮಾಡ್ಕೊಳ್ಳಿ, ಲೀಸ್ಟ್ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೆ ಕೇಳಿ, ನಾವೇ ಹೆಲ್ಪ್ ಮಾಡ್ಕೊಡ್ತೀವಿ. ಲೀಸ್ಟ್ ರೆಡಿ ಮಾಡ್ಕೊಂಡು ನೀಟಾಗಿ ಒಳ್ಳೆ ಕಾಲೇಜಸ್ ಸಿಗುತ್ತೆ, ಭಯ ಪಡಬೇಡಿ. ಇಂಜಿನಿಯರಿಂಗ್ಗೆ ತುಂಬಾ ಸೀಟ್ಸ್ ಇದೆ. ಸೊ MBBS ಡೆಂಟಲ್ ಆದ್ರೆ ಲಿಮಿಟೆಡ್ ಸೀಟ್ ಇದೆ. ಇಂಜಿನಿಯರಿಂಗ್ ಅಲ್ಲಿ 300ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜಸ್ ಕರ್ನಾಟಕದಲ್ಲಿದೆ. ಸೊ ನೀವು ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಡ. ಬೆಂಗಳೂರಲ್ಲೇ ಅರೌಂಡ್ 150 ಕಾಲೇಜ್ ಇದಾವೆ. ಸೊ 50% ಕಾಲೇಜಸ್ ಬೆಂಗಳೂರಲ್ಲೇ ಲೊಕೇಟ್ ಆಗಿದ್ದಾವೆ. ಸೊ ನೀವು ಬೆಂಗಳೂರಲ್ಲೇ ಓದಬೇಕು ಅಂದ್ರೆ ನಿಮ್ಮ ರ್ಯಾಂಕಿಗೆ ಖಂಡಿತ ಸೀಟ್ ಸಿಗುತ್ತೆ. ಸೊ ನೀವು ಏನೋ ಪ್ಯಾನಿಕ್ ಆಗ್ಬಿಟ್ಟು, ಏನಪ್ಪಾ ಫಸ್ಟ್ ಟೈಮ್ ಈಗ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ಇಂಜಿನಿಯರಿಂಗ್ ಮಾಡ್ತಿರ್ತಾರೆ, ಪ್ಯಾನಿಕ್ ಆಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಿ ಕಾಲೇಜ್ಗೆ ಹೋಗಿ ಫಸ್ಟ್ ವರ್ಷ ಫೀಸ್ ಕಟ್ಬೋದು ಮ್ಯಾನೇಜ್ಮೆಂಟ್ ಅಲ್ಲಿ, ಸೆಕೆಂಡ್ ಥರ್ಡ್ 4ನೇ ವರ್ಷ ಕಟ್ಟೋಷ್ಟರಲ್ಲಿ ಸುಸ್ತಾಗ್ಬಿಡ್ತೀವಿ. ಸುಮ್ಮನೆ ಲೋನಕ್ಕೆ ಯಾಕೆ ಸಿಗಾಕೊಂತೀರಿ? ಸೊ ಇದೊಂದು ಅವಕಾಶ. ಸೊ ನೀವು ನೀಟಾಗಿ ಯಾರಾದ್ರೂ ಗೊತ್ತಿರೋ ಜೊತೆ ಕುತ್ಕೊಂಡು ಒಂದು ಲೀಸ್ಟ್ ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಖಂಡಿತ KCET ಅಲ್ಲಿ ಈ ಸರಿ ಮಾತ್ರ ನಿಮ್ಗೆ ಇಂಜಿನಿಯರಿಂಗ್ ಸೀಟು ಖಂಡಿತ ಸಿಗುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ದು ಯಾವುದೇ ರ್ಯಾಂಕಿಂಗ್ ಇರಲಿ KCET ಅಲ್ಲೇ ಇಂಜಿನಿಯರಿಂಗ್ ಸಿಗುತ್ತೆ. ಸೊ ನೀವು ಏನಾದ್ರೂ ಪ್ಯಾನಿಕ್ ಆಗ್ಬಿಟ್ಟು ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಆಗಿದ್ರೆ ಸೊ ತೊಂದರೆ ಇಲ್ಲ, ನಿಮ್ಗೆ ಏನಾದ್ರೂ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಖಂಡಿತ ಅವರು ರಿಫಂಡ್ ಮಾಡ್ತಾರೆ. ಸೊ ಇದೊಂದು ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ. ಮತ್ತೆ ಪ್ಲಾನ್ ಮಾಡ್ಕೊಳ್ಳಿ.
KCET ರೌಂಡ್ 2ನ ಮಿಸ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ಮಿಸ್ ಮಾಡದೆ ಆಪ್ಷನ್ ಎಂಟ್ರಿ ತಗೊಳ್ಳಿ, ಲಿಸ್ಟಸ್ ರೆಡಿ ಮಾಡ್ಕೊಳ್ಳಿ, ಕಾಲೇಜಸ್ ಪ್ರಿಫರೆನ್ಸ್ ಕರೆಕ್ಟಾಗಿ ಕೊಟ್ಕೊಳ್ಳಿ. ಈ ಸರಿ ಇದೊಂದು ಒಳ್ಳೆ ಅವಕಾಶ. ಸೊ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆ ಕಾಲೇಜಸ್ ಸಿಗುತ್ತೆ. ಈಗ ಐ ಥಿಂಕ್ ನಿಮ್ಗೆ ಐಡಿಯಾ ಬಂದಿದೆ. ಈಗ ರೌಂಡ್ 2ಗೆ ಹೋಗೋದ್ರಿಂದ ರೌಂಡ್ 1 ಮತ್ತೆ ರೌಂಡ್ 2ಗೆ ರ್ಯಾಂಕಿಂಗು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ 10,000ಕ್ಕೆ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಇದ್ರೆ 15,000 20,000ಕ್ಕೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಕಟ್ ಆಫ್. ರೌಂಡ್ 2 ರೌಂಡ್ 3ಅಲ್ಲಿ ಕಟ್ ಆಫ್ ಎಕ್ಸ್ಟೆನ್ಷನ್ ಆಗುತ್ತೆ. ಸೊ ಏನಕ್ಕೆ ಅಂದರೆ ತುಂಬ ಬ್ರೈಟ್ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಮೂವ್ ಆಗ್ತಾ ಇರ್ತಾರೆ ಬೇರೆ ಬೇರೆ ಕಾಲೇಜ್ಗೆ. ಮೆಡಿಕಲ್ ಅವರು, ಡೆಂಟಲ್ಲು, B.Pharm, ಅಗ್ರಿಕಲ್ಚರ್ ಇದಕ್ಕೆಲ್ಲ ಹೋಗುವಂಥ ಸ್ಟೂಡೆಂಟ್ಸು ಬೇರೆ ಕಡೆ ಮೂವ್ ಆಗೋದ್ರಿಂದ ನಿಮಗೆ ಒಳ್ಳೊಳ್ಳೆ ಸ್ವಲ್ಪ ರ್ಯಾಂಕಿಂಗ್ ವೇರಿಯೇಷನ್ ಇದ್ರೂ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಯಾರಿಗೋ ಮಾತು ಕೇಳ್ಕೊಂಡು ಸುಮ್ಮನೆ ಭಯ ಪಟ್ಕೊಂಡು ಮ್ಯಾನೇಜ್ಮೆಂಟ್ಗೆಲ್ಲ ಸೇರೋ ಅವಶ್ಯಕತೆ ಇಲ್ಲ. ಖಂಡಿತ CETಯಲ್ಲೇ ನಿಮಗೆ ಸಿಗುತ್ತೆ. ಇಲ್ಲ ಸರ್ ನನ್ನ ಹತ್ರ ತುಂಬ ದುಡ್ಡಿದೆ, ನಾನು ದುಡ್ಡು ಖರ್ಚು ಮಾಡ್ತೀನಿ, ನಾನು ಇಷ್ಟಪಟ್ಟಿದ್ದ ಕಾಲೇಜೇ ಬೇಕು ಅಂದರೆ ನಾನು KCET ಸಿಗೋದೇ ಇಲ್ಲ ಅಂದರೆ ಆಗ ಹೋಗಿ ಮ್ಯಾನೇಜ್ಮೆಂಟ್ಗೆ ತೊಂದರೆ ಇಲ್ಲ. ಸೊ ಇಲ್ಲ ನಾವು ಸುಮ್ಮನೆ ಸಾಲ ಮಾಡಿ ಸೋಲ ಮಾಡಿ ಜಮೀನು ಮಾರಿ ಎಲ್ಲ ಇಂಜಿನಿಯರಿಂಗ್ ಓದ್ತೀನಿ ಅಂದರೆ ಅದೆಲ್ಲ ವರ್ತಿಲ್ಲ. ಏನೇ ಇದ್ರೂ ನೀವು ಏನು ಸ್ಕಿಲ್ ಕಲಿತೀರೋ ಅದ್ರ ಮೇಲೆ ನಿಮಗೆ ಕೆಲಸಗಳು ಸಿಗುತ್ತೆ. ಸೊ ಅದರಿಂದ ಆದಷ್ಟು ಗೌರ್ಮೆಂಟ್ KCET ಮುಖಾಂತರನೇ ಹೋಗೋದಕ್ಕೆ ಟ್ರೈ ಮಾಡಿ. KCET ಇಂದ ಮುಖಾಂತರ ಹೋದ್ರೆ ನಿಮಗೆ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಸ್ಕಾಲರ್ಶಿಪ್ ಯಾವಾಗ ಅಂದರೆ ನಿಮ್ದೇನಾದ್ರು ಇನ್ಕಮ್ ಸ್ವಲ್ಪ ಕಡಿಮೆ ಇದ್ದರೆ, ಲಕ್ಷದ ಒಳಗಡೆ ಇನ್ಕಮ್ ಇದ್ದರೆ ಖಂಡಿತ ನಿಮಗೆ ಗೌರ್ಮೆಂಟ್ ಸ್ಕಾಲರ್ಶಿಪ್ ಸಿಗುತ್ತೆ. ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಅದೇ ಮ್ಯಾನೇಜ್ಮೆಂಟಲ್ಲಿ ಹೋದರೆ ಸ್ವಲ್ಪ ಕಡಿಮೆ ಚಾನ್ಸಸ್ ಇರುತ್ತೆ ಸ್ಕಾಲರ್ಶಿಪ್ ಸಿಗೋದಕ್ಕೆ. ಆದ್ದರಿಂದ ಆದಷ್ಟು KCETಯಲ್ಲಿ ಈ ಕೊಟ್ಟಿರೋ ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಅವಕಾಶ ಸಿಗೋದಿಲ್ಲ, ಇದು 2ನೇ ಅವಕಾಶ ಅಂದ್ಕೊಳ್ಳಿ. ನಿಮ್ಗೆ ಏನೇ ಹೆಲ್ಪ್ ಬೇಕಾದರೂ ರೌಂಡ್ 2ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ನಾವು ಇದ್ದೀವಿ. ಸೊ ನಮ್ಮನ್ನೇ ಅಂತಲ್ಲ, ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ಗೆ. ಯಾರ್ದಾದ್ರೂ ಒಂದು ಅಸಿಸ್ಟೆನ್ಸ್ ತೊಗೊಳ್ಳಿ, ಅವರು ನಿಮಗೋಸ್ಕರ ವರ್ಕ್ ಮಾಡ್ತಾರೆ. ಸ್ವಲ್ಪ ಪೇ ಮಾಡಿ, ತೊಂದರೆ ಇಲ್ಲ. ಲಕ್ಷಾಂತರ ರೂಪಾಯಿ ಮ್ಯಾನೇಜ್ಮೆಂಟ್ ಕಾಲೇಜ್ಗೆ ಕಟ್ಟೋದಕ್ಕೆ ಯೋಚನೆ ಮಾಡೋದಿಲ್ಲ ನೀವು. ಸೊ ನಿಮ್ಗೆ ಗೈಡೆನ್ಸ್ ಕೊಡೋರ್ಗೂ ತೊಂದರೆ ಇಲ್ಲ, ಕೊಡಿ ಪರವಾಗಿಲ್ಲ. 1,000 2,000 ಕೇಳ್ತಾರೆ, ಏನು ಕೊಟ್ಟರೆ ತಪ್ಪೇನಿಲ್ಲ. ಸೊ ನಿಮ್ಗೆ ಒಂದು ಒಳ್ಳೆ ಗೈಡೆನ್ಸ್ ಸಿಗುತ್ತೆ. ಸೊ ತಗೊಳ್ಳಿ, ಯಾರ್ದಾದ್ರೂ ಗೈಡೆನ್ಸ್ ತೊಗೊಳ್ಳಿ. ಇಲ್ಲ ನಿಮ್ಮ PUC ಕಾಲೇಜ್ ಟೀಚರ್ಸ್ನೇ ಗೈಡೆನ್ಸ್ ತೊಗೊಳ್ಳಿ. ಇಲ್ಲ ಯಾರೂ ಸಿಗಲಿಲ್ಲ ಸರ್, ನಮ್ಗೆ ಯಾರೂ ಹೆಲ್ಪ್ ಮಾಡ್ತಿಲ್ಲ, ಬನ್ನಿ ನನ್ನ ಹತ್ರನೇ ಬನ್ನಿ. ಸೊ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ, ನಾನೇ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಒಂದು ಫೈನಲ್ ಆಗಿ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಳ್ಳಿ. ಸೊ ಅದೇ ಮೇನ್ ಉದ್ದೇಶ. ಯಾವುದೋ ಗೊತ್ತಿಲ್ಲದೆ ಯಾವುದೋ ಒಂದು ಬೇಡ ಕಾಲೇಜಸ್ ತುಂಬ ಏನೂ ಫೆಸಿಲಿಟಿ ಇಲ್ಲದೆ ಇರೋಂಥ ಕಾಲೇಜಿಗೆ ಸೇರೋದಕ್ಕಿಂತ ಗೊತ್ತಿರೋರನ್ನ ಕೇಳಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಕಾಲೇಜ್ ನೇಮ್ ನೋಡಿ ಸೇರಕ್ಕೆ ಹೋಗ್ಬೇಡಿ. ಬೆಂಗಳೂರಲ್ಲಿ ಇದೆ ಅಂದರೆ ಎಲ್ಲ ಔಟ್ಸ್ಕಟ್ಸಲ್ಲೆಲ್ಲ ಇರುತ್ತೆ. ಸೊ ಆ ಕಾಲೇಜ್ ಫೆಸಿಲಿಟಿ ಬಗ್ಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಯಾವುದೋ ಒಂದು ಹೊಸ ಕಾಲೇಜ್ ಇರುತ್ತೆ, ಅದೆಲ್ಲದಕ್ಕೂ ಸೇರೋದಕ್ಕೆ ಮುಂಚೆ ಒಂದು ಕೌನ್ಸ್ಲಿಂಗ್ ತಗೊಳ್ಳಿ, ತಪ್ಪೇನಿಲ್ಲ. ನಿಮ್ಗೆ ಏನೇ ಮಾಹಿತಿ ಬೇಕಾದರೂ ಕೌನ್ಸ್ಲಿಂಗ್ ಬಗ್ಗೆ, ಯಾವುದೇ ಲೀಸ್ಟ್ ರೆಡಿ ಮಾಡಬೇಕಾದ್ರೂ ನಾವಿದ್ದೀವಿ, ಹೆಲ್ಪ್ ಮಾಡಿಕೊಡ್ತೀವಿ. ನೀವು ಅಷ್ಟೇ ಭಯ ಪಡಬೇಡಿ, ಆರಾಮಾಗಿ ಒಳ್ಳೆ ನಾನೇ ಅಂತಲ್ಲ, ಯಾರ ಹತ್ರ ಆದ್ರೂ ನಿಮ್ಮ ಹೆಲ್ಪ್ ತಗೊಳ್ಳಿ. ಅಣ್ಣನೋ ತಮ್ಮನೋ, ಇಲ್ಲ ಇಂಜಿನಿಯರಿಂಗ್ ಮಾಡ್ತಿರೋ ಹುಡುಗರು, ಇಲ್ಲ ಅಂದರೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರನ್ನೋ ನೋಡ್ತಿರಲಿಲ್ಲ, ನಿಮ್ಮ ಟೀಚರ್ಸು ಸಜೆಷನ್ ತಗೊಂಡು ಖಂಡಿತ ನೀವೊಂದು ಒಳ್ಳೆ ಲೀಸ್ಟ್ನ ರೆಡಿ ಮಾಡಿಕೊಂಡು ಈಗ ಅಪ್ಲೈ ಮಾಡಿ. ಇದು ಸೆಕೆಂಡ್ ಆಪ್ಷನ್ ಸಿಕ್ಕಿದೆ ನಿಮಗೆ, ಈ ಅವಕಾಶನ ಮಿಸ್ ಮಾಡ್ಕೊಂಬೇಡಿ. ಏನೇ ನನ್ನ ಕಡೆಯಿಂದ ಏನಾದರೂ ಸಹಾಯ ಬೇಕಾದ್ರೆ ಎನಿ ಟೈಮ್ ನಾನು ರೆಸ್ಪಾಂಡ್ ಮಾಡ್ತೀನಿ. ಐ ಥಿಂಕ್ ಇದೊಂದು ಒಳ್ಳೆ ಅವಕಾಶ ನೀವು ಇಂಜಿನಿಯರಿಂಗ್ ಇದಕ್ಕೆ ಮತ್ತೆ ಕಾಲೇಜಸ್ನ ರಿಫೈನ್ ಮಾಡ್ಕೊಳೋದಕ್ಕೆ. ಸೊ ರೌಂಡ್ 1ಅಲ್ಲಿ ಚಾಯ್ಸ್ 1 ತೊಗೊಂಡು ಕಾಲೇಜ್ ಅಡ್ಮಿಷನ್ ಆಗಿರೋರು ಆ ಕಾಲೇಜ್ ಮೇ ಬಿ ಅವ್ರು ಫುಲ್ ಸ್ಯಾಟಿಸ್ಫೈ ಆಗಿ ಅಡ್ಮಿಷನ್ ಆಗಿದ್ದಾರೆ. ಅವ್ರೇನು ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಅವರು ಕಾಲೇಜಲ್ಲಿ ಓದ್ತಿರ್ತಾರೆ. ಸೊ ಈಗ ಇನ್ ಕೇಸ್ ಮೆಡಿಕಲ್ ಇದಕ್ಕೆ ಮಾಡೋರ್ಗು ಅಷ್ಟೇ. ಸೊ ನಿಮಗೂ ಆಪ್ಷನ್ ಇದೆ, ಎಂಟ್ರಿ ಮಾಡಿಕೊಡಿ. ಸೊ ಏನಿಲ್ಲ, ಚಾಯ್ಸ್ 4 ತೊಗೊಂಡು ಇಲ್ಲ ಹೊಸದಾಗಿ ನೀವೇನು ಎಂಟ್ರಿನೇ ಮಾಡಿಲ್ಲ ಫಸ್ಟ್ ರೌಂಡಲ್ಲಿ ಏನಾದ್ರು ಒಂದು 750 ಕೊಟ್ಟು ಮತ್ತೆ ಎಂಟ್ರಿ ಆಗಿ ಚಾಯ್ಸಸ್ನ ಫಿಲ್ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಗ್ಯಾರಂಟಿ ಎಲ್ಲರಿಗೂ KCETಯಲ್ಲೇ ಸೀಟ್ ಸಿಗುತ್ತೆ. ಮಕ್ಕಳು ಪಾಪ ಗೊತ್ತಿರೋದಿಲ್ಲ, ಅವೇರ್ನೆಸ್ ಪೇರೆಂಟ್ಸ್ ಮೇಲೆ ಫೋರ್ಸ್ ಮಾಡ್ತಾರೆ, ನಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಸಿಗೋದಿಲ್ಲ KCETಯಲ್ಲಿ, ಮ್ಯಾನೇಜ್ಮೆಂಟಲ್ಲಿ ಸೇರಿಸಿ ಅಂತ. ಪೇರೆಂಟ್ಸ್ಗೂ ಅವೇರ್ನೆಸ್ ಇರೋದಿಲ್ಲ. ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಕೊಡಿ, ತಾಳ್ಮೆಯಿಂದ ವೆಯ್ಟ್ ಮಾಡಿ, ಖಂಡಿತ KCETಯಲ್ಲಿ ಸೀಟ್ ಸಿಗುತ್ತೆ. ನಾನು ತುಂಬ ಜನ ಪೇರೆಂಟ್ಸ್ಗೆ ಇದನ್ನೇ ಹೇಳ್ತೀನಿ, ಸರ್ ನಾವು 4 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದೀವಿ, 5 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದೀವಿ. ಕೊಡಬೇಡಿ ಸರ್, KCETಯಲ್ಲಿ ಸೀಟ್ ತಗೊಳ್ಳಿ. ಆ ದುಡ್ಡನ್ನೆಲ್ಲ ನಿಮ್ಮ ಮಕ್ಕಳ ಸ್ಕಿಲ್ ಮೇಲೆ ಇನ್ವೆಸ್ಟ್ ಮಾಡಿ, ಖಂಡಿತ ಸೀಟ್ ಸಿಗುತ್ತೆ. ಆರಾಮಾಗಿ KCETಯಲ್ಲಿ ಓದಿ, ಒಂದು ಒಳ್ಳೆ ಹಾಸ್ಟೆಲ್ ಮಡಗಿ, ಜೊತೆಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಕೊಡಿಸಿ, ಒಳ್ಳೊಳ್ಳೆ ಕೋರ್ಸಸ್ ಮಾಡಿಸಿ, ಖಂಡಿತ ಅವ್ರ ಜೀವನ ಚೆನ್ನಾಗಿರುತ್ತೆ. ಸುಮ್ಮನೆ 5-6 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಇಂಜಿನಿಯರಿಂಗ್ ಮಾಡಿ ಕೆಲಸ ಸಿಗದೆ ಮನೆಗಿರೋ ಬದಲು, ನಾನು ಹೇಳ್ತಿರೋದು 1 ವರ್ಷಕ್ಕೆ 4 ವರ್ಷಕ್ಕೆ 24-25 ಲಕ್ಷ ಖರ್ಚು ಮಾಡಿ ಕೆಲಸ ಸಿಗದೆ ಮನೆಗಿರೋ ಬದಲು KA ಮುಖಾಂತರ ನಿಮ್ಗೆ ಅಮ್ಮಮ್ಮ ಅಂದರೆ 5 ಲಕ್ಷ 6 ಲಕ್ಷದಲ್ಲಿ ಇಂಜಿನಿಯರಿಂಗ್ ಮುಗಿಯುತ್ತೆ. ಸೊ ಇನ್ನೂ ನಿಮಗೆ ಮೇಜರಾಗಿ 15 ಲಕ್ಷ ದುಡ್ಡು ಉಳಿದಿರುತ್ತೆ.
ಸೊ ಆ ದುಡ್ಡಲ್ಲಿ ನಿಮ್ಮ ಮಗನಿಗೆ ಖರ್ಚು ಮಾಡಿ, ನಿಮ್ಮ ಮಗನ ಸ್ಕಿಲ್ ಎನ್ಹಾನ್ಸ್ ಮಾಡಿ, ಮಗಳ ಸ್ಕಿಲ್ ಎನ್ಹಾನ್ಸ್ ಮಾಡಿ, ಆವಾಗ ಖಂಡಿತ ಉಪಯೋಗ ಆಗುತ್ತೆ. ಸೊ ನಿಮಗೆ ಏನಾದರೂ ಅಸಿಸ್ಟೆನ್ಸ್ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಖಂಡಿತ ಸಹಾಯ ಮಾಡ್ತೀನಿ. ಸೊ ನಮ್ಮ ಉದ್ದೇಶ ಒಳ್ಳೇದಾಗ್ಲಿ ಅನ್ನೋದಷ್ಟೇ ಹೊರತು ದುಡ್ಡು ಮಾಡೋ ಉದ್ದೇಶ ಅಲ್ಲ. ಸೊ 4 ಜನಕ್ಕೆ ಅವೇರ್ನೆಸ್ ಇಲ್ದಿರ ಏನೋ ಬೇರೆ ದಾರಿಗೆ ಹೋಗ್ಬಾರ್ದು. ಸೊ ಇದೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಕಾಮೆಂಟ್ ಕೇಳಿ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟೋ ಬದಲು ಇಲ್ಲೂ ಅಷ್ಟೇ ನಿಮ್ಗೆ ಒಳ್ಳೆ ಅವಕಾಶ ಇದೆ. ಸೊ ಸದುಪಯೋಗ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಮಾಹಿತಿ ಕೊಡ್ತೀನಿ. ಇಲ್ಲ ಡೈರೆಕ್ಟ್ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತೀನಿ. ಫೈನಲ್ ಆಗಿ ಒಳ್ಳೇದಾಗಬೇಕಷ್ಟೇ. ಒಳ್ಳೇದಾಗಲಿ.